ನಮಸ್ಕಾರ ಎಲ್ರಿಗೂ. ಹಾಲು ಹೆಂಗೆ ಹೆಪ್ಪು ಹಾಕೋದು ಅಂತ ತೋರಿಸ್ತೀನಿ ರೀ. ಬೆಣ್ಣೆ ಹೆಂಗೆ ಮಾಡೋದು, ತುಪ್ಪ ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಭಾಳ ಬಿಸಿ ಆಗಬಾರ್ದು, ಬೆಚ್ಚಗಿರಬೇಕು. ವಾತಾವರಣ ಹೊರಗೆ ತಂಪಿತ್ತು ಅಂದ್ರೆ ಸ್ವಲ್ಪ ಬಿಸಿ ಮಾಡಿರಿ. ವಾತಾವರಣ ಬಿಸಿ ಇತ್ತು ಅಂದ್ರೆ ಭಾಳ ಬಿಸಿ ಮಾಡಬೇಡ್ರಿ. ಕೆನೆ ಸಮೇತ ಹಾಕಬೇಕು. ನೋಡಿರಿ ಎಷ್ಟು ತೊಗೋಬೇಕು ಅಂತ ಹೇಳ್ತೀನಿ ನಾನು. ಹುಳಿ ಮೊಸರು ಏನರೆ ಹುಳಿ ಆಗಿತ್ತು ಅಂದ್ರೆ ಭಾಳ ತೊಗೋಬೇಡ್ರಿ. ಮೊಸರು ಹುಳಿ ಇರಲಿಲ್ಲ ಅಂದ್ರೆ ಜಾಸ್ತಿ ಹಾಕಿದ್ರೆ ನಡಿತೈತಿ. ಇಷ್ಟು ಅಷ್ಟೆ. ಮುಚ್ಚಿ ಇಟ್ಬಿಡ್ರಿ, ನಾಳೆ ಅಂದ್ರೆ ಹೆಪ್ಪಾಗಿರ್ತೈತಿ. ನೋಡಿರಿ, ನಿನ್ನೆ ರಾತ್ರಿ ಹೆಪ್ಪಾಕಿತ್ತಲ್ಲ, ಕೆನೆ ಸಮೇತ ಹೆಪ್ಪಾಕಿರ್ತೈತಿ. ಅದನ್ನು ಮ್ಯಾಲಿಂದಷ್ಟು ಒಂದು ಬೇರೆ ಇದ್ರೂ ತೆಗೆದಿಟ್ಕೋಬೇಕು. ನಾ ಇಲ್ಲಿ 10 ದಿನ ತೆಗೆದಿಟ್ಕೊಂಡೇನಿ, ಅದ್ರೊಳಗೆ ಹಾಕ್ಕೋತೀನಿ. ಅವು ನಿಮ್ಮ ಆಕಳ ಹಾಲಿದ್ದು ಅದಕ್ಕೆ ಕೆನೆ ಎಲ್ಲೋ ಐತಿ. ಎಮ್ಮೆ ಹಾಲಿದ್ರೆ ವೈಟ್ ಇರ್ತೈತಿ. ಮ್ಯಾಲಿಂದ ಮೊಸರು ಮ್ಯಾಲಿಂದೆಲ್ಲ ಒಂದು ಲೇಯರ್ ತಗೊಂಡ್ಬಿಡ್ರಿ, ಯಾಕಂದ್ರೆ ಅದು ಕೆನೆ ಇರ್ತೈತಿ. ಅದು ಇದು ನೋಡಿರಿ, ಮ್ಯಾಲಿಂದೆಲ್ಲ ಕೆನೆ ಸಮೇತ ಏನು ಹೆಪ್ಪು ಹಾಕಿರ್ತೀವಲ್ಲ ಅದ್ರ ಮ್ಯಾಲಿಂದ ತಕ್ಕೊಂಡು, ಇದು ಒಂದು 10-12 ದಿನದ ಐತ್ರಿ ಇದು ಕಲೆಕ್ಟ್ ಮಾಡ್ಕೊಂಡಿದ್ದ. ಮೊಸರಿಂದ ಅಂದರೆ ಹೆಪ್ಪು ಹಾಕಿರ್ತೀರಲ್ಲ, ಮೊಸರು ಮ್ಯಾಲೆ ಬಂದಿರ್ತೈತೆ ನೋಡಿರಿ ಕೆನೆ, ಅದ್ರ ಸಮೇತ ಹೆಪ್ಪು ಹಾಕಬೇಕು. ಅದ್ರ ಮ್ಯಾಲಿಂದ ಹಿಂಗೆ ಒಂದ್ರೊ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇದು ಒಂದು 10-12 ದಿನದ ಐತ್ರಿ. ಈಗ ಅದನ್ನು ಕಡೆದು ಬೆಣ್ಣೆ ಹೆಂಗೆ ಮಾಡೋದು, ತುಪ್ಪ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಇದ್ರೊಳಗೆ ಸ್ವಲ್ಪ ನೀರು ಹಾಕೋರಿ. ನೀವು ಮಿಕ್ಸಿನಾಗ ಮಾಡೋರಿದ್ರೂ ಮಾಡ್ಬೋದು. ನಾನು ಕಡ್ಗೋಲ್ಲೇ ಕಡೆದು ಬೆಣ್ಣೆ ತೆಗಿತೀನಿ. ಇದು ನೋಡಿರಿ, ಕಟ್ಟಿಗೆದು ಕಡ್ಗೋಲ್ಲೇ 1/2 hour ಕಡಿಬೇಕು. ಅದು ಕಡಿಯಬೇಕಾದ್ರೆ ಆಮೇಲೆ ಬೆಣ್ಣೆ ಬಂದಾದಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ಬಟ್ ನಿಮ್ಗೆ ಫಸ್ಟ್ ಟೈಮ್ ಮಾಡೋರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಭಾಳ 10-12 ದಿನದ ಎಲ್ಲ ಹೆಪ್ಪು ಕಲೆಕ್ಟ್ ಮಾಡಿ ಇಟ್ಕೋಬೇಡ್ರಿ. ಯಾಕಂದ್ರೆ ನಿಮಗೆ ಬರಲಿಲ್ಲ ಅಂದ್ರೆ ವೇಸ್ಟ್ ಆಗ್ತೈತಿ. ಅಷ್ಟೇ 1-2 ದಿನದ ಕಲೆಕ್ಟ್ ಮಾಡ್ಕೊಂಡು ಮಾಡಿರಿ. ಆಮೇಲೆ ಈ ಮಜ್ಜಿಗೆ ಯೂಸ್ ಮಾಡಬೇಡ್ರಿ ಕುಡಿಯೋಕೆ, ಯಾಕಂದರೆ ಇದು ಸ್ಟೋರ್ ಮಾಡಿದ್ದಿರ್ತೈತಲ್ಲ. ನಾವು ಸಣ್ಣಾಗಿದ್ದಾಗ ನಮ್ಮ ದಿನ ಮಜ್ಜಿಗೆ ಕಡೆದು ಬೆಣ್ಣೆ ತೆಗಿತಿದ್ಲು. ಈಗ ನಮಗೆ ಟೈಮ್ ಇರೋಂಗಿಲ್ಲ, ಹೀಗಾಗಿ ರವಿವಾರಕ್ಕೊಮ್ಮೆ ಇಟ್ಕೊಂಡಿರ್ತೀವಿ. ಇದನ್ನು ಕೊಂಡದ್ದು ತೊಗೋಬೇಡ್ರಿ. ನೀವು ಮನ್ಯಾಗ ಹೆಪ್ಪು ಹಾಕ್ರಿ. ಮೊಸರು ಹೆಪ್ಪು ಹಾಕಿರ್ತೀರಲ್ಲ, ಮ್ಯಾಲಿಂದ ತೆಗೆದು ಇಟ್ಕೊಂಡು ಒಂದು 10-12 ದಿನ ಕಲೆಕ್ಟ್ ಮಾಡ್ಕೊಂಡು ಈ ಥರ ಕಡೀರಿ. ಮಿಕ್ಸಿನಾಗ ಮಾಡೋರಿಗೆ ಒಂದು ಸಜೆಷನ್ ಏನಂದ್ರೆ, ಆ ಮಿಕ್ಸಿ ಒಳಗೆ ಹೀಟ್ ಬಿಡ್ತೈತೆ ರೀ. ಅದು ನೀವು ಕಂಟಿನ್ಯೂಸ್ 1-2-3ವರೆಗೂ ಸ್ಪಿನ್ ಮಾಡಿದ್ರಿ ಅಂದ್ರೆ ಅದು ಕರಗ್ತೈತಿ, ಬೆಣ್ಣೆ ಕರಗ್ತೈತಿ. ಆವಾಗ ನಿಮಗೆ ಬೆಣ್ಣೆ ಬರೋಂಗಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಆ ಜ್ಯೂಸರ್ ಥರ ಒಂದು ರಿವರ್ಸ್ ಮಾಡೋದಿರ್ತೈತೆ ನೋಡಿರಿ ಮಿಕ್ಸಿನಾಗ. ಅದನ್ನೊಂದು ಸ್ವಲ್ಪ ಮಾಡಿ ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು ಮಾಡಬೇಕು. ಅಂದ್ರೆ ಅಷ್ಟೇ ಬೆಣ್ಣೆ ಬರ್ತೈತಿ. ಇಲ್ಲಾಂದ್ರೆ ಅದು ಹೀಟಿಗೆ ಕರಿಗಿ ಬಿಡ್ತೈತಿ. ನೋಡಿರಿ, ಇಲ್ಲಿ ಈ ಥರ ನೀವು ಕಡ್ದಂಗೆ ಬೆಣ್ಣೆಲ್ಲ ಮ್ಯಾಲೆ ಈ ಥರ ಗಟ್ಟಿ ಆಗಿ ಬರ್ತೈತಿ. ನೋಡಿದ್ರಿ, ಇದು ಬೆಣ್ಣೆ. ಇವು ನೋಡಿರಿ ಬಿಸಿ ನೀರ್ಲೇನ ನೀವು ಬೆಣ್ಣೆ ತೆಗಿಬೇಕು. ಮತ್ತು ನೀರು ಇದ್ರೊಳಗೆ ಹಾಕಿಕ್ಕಿರಿ, ಬೆಣ್ಣೆಲ್ಲ ಕರಿಗಿ ಬಿಡ್ತೈತಿ. ಕೈ ಎದ್ದಕ್ಕಷ್ಟ ತಗೊಳ್ರಿ. ಅದ್ರೊಳಗಿನ ಸ್ವಲ್ಪ ಮಜ್ಜಿಗೆ ಇರ್ತಾವಲ್ಲ ರೀ, ಅವ್ನು ತೆಗೀರಿ. ಆಯ್ತು ನೋಡಿರಿ.
2 ವಾರದ ಬೆಣ್ಣಿದು. ಇನ್ನು ಈ ಮಜ್ಜಿಗೆ ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡಕತ್ತಿದ್ರಿ ಅಂದ್ರೆ ನಿಮ್ಗೆ ಮನ್ಯಾಗ ಏನರ ಪ್ಲ್ಯಾಂಟ್ಸ್ ಅದು ಕರಿಬೇವಿಂದು ಗಿಡ ಅದು ಏನರ ಇತ್ತಂದ್ರೆ ಅದಕ್ಕೆ ಹಾಕ್ರಿ. ಮಜ್ಜಿಗೆ ಹಾಕ್ತಾರೆ ಕರಿಬೇವಿನ ಗಿಡಕ್ಕೆ. ನಮ್ದು ಕರಿಬೇವಿನ ಗಿಡ ಐತ್ರಿ, ಎಲ್ಲ ಹಾಕಬೇಡ್ರಿ, ಸ್ವಲ್ಪ ಹಾಕ್ರಿ. ಭಾಳ ಎಸಿಡಿಕ್ ಆತಂದ್ರೂ ಅದು ಗಿಡ ಇದು ಕೊಳಿತೈತಿ. ಬೆಣ್ಣೆ ಕಾಯಕ್ಕಿಟ್ಟೇನು ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಬೆಣ್ಣೆ ಕಾಸಿ ತುಪ್ಪ ಹೆಂಗೆ ಮಾಡೋದು, ತುಪ್ಪ ಆಗೈತೋ ಇಲ್ಲೋ ಹೆಂಗೆ ನೋಡೋದು ಅಂಥೇಳಿ. ಫುಲ್ ಲೋ ಫ್ಲೇಮ್ನಾಗ ಇಡಬೇಕು. ಹೈ ಫ್ಲೇಮ್ನಾಗ ಇಟ್ರಿ ಅಂದ್ರೆ ಎಲ್ಲ ಹೊತ್ತಿ ಹೋಗ್ಬಿಡ್ತೈತಿ. ಬೆಣ್ಣೆ ಮಾಡಿ ತುಪ್ಪ ಕಾಸೋಬೇಕಾದ್ರೆ ನಿಮಗೊಂದು ಟಿಪ್ ಹೇಳ್ತೀನಿ ನೋಡ್ರಿ. ಈ ತಿನ್ನು ಎಲೆ ನೋಡ್ರಿ, ಇದು ತಿನ್ನು ಎಲೆ ಪಾನ್ ಅಂತಾರಲ್ಲ ಅದ್ರ ಎಲೆ. ನಾ 2 ವಾರದ ಬೆಣ್ಣೆ ಶೇಖರಣೆ ಮಾಡಿಟ್ಟೈತಲ್ಲ ಅದ್ರದ್ದು ಒಂದು ಸಣ್ಣದೊಂದು ಎಲೆ ತೊಗೊಳ್ರಿ. ಬೆಣ್ಣೆ ಕುದಿಯಾಕತ್ತೈತಿ, ಅದು ಎಲೆ ಹಾಕ್ರಿ ಇದ್ರೊಳಗೆ. ಅದೇನು ಮಾಡ್ತೈತಿ ಅಂದ್ರೆ ಶೆಲ್ಫ್ ಲೈಫ್ ಬೆಣ್ಣೆದು ಇದೊಂಥರ 2 ವಾರ ಶೇಖರಣೆ ಮಾಡಿಟ್ಟಿರ್ತೈತಲ್ಲ ಅದ್ರದ್ದು ಲೈಫ್ ಜಾಸ್ತಿ ಮಾಡ್ತೈತಿ. ಆಮೇಲೆ ಅದ್ರೊಳಗೆ ಏನಾದರೂ ಮಾಯಿಶ್ಚರ್ ಇದ್ರೆ ಅದನ್ನು ಜಕ್ಕೋತೈತಿ. ನೋಡ್ರಿ ಮ್ಯಾಲೆ ತುಪ್ಪ ಕಾಣಕತ್ತೈತಿ. ಸೈಡಿಗೆಲ್ಲ ಒಂಥರ ಫೋಮ್ ಥರ ಬುರುಗ್ ಬಂದೈತಲ್ಲ. ಇನ್ನೂ ಬೆಣ್ಣೆ ಬಂದಿಲ್ಲ, ಇನ್ನೂ ತುಪ್ಪ ಆಗಿಲ್ಲ ಅಂತ ತಿಳ್ಕೊಬೇಡ್ರಿ. ನಿಮ್ಗೆ ತುಪ್ಪ ಆಗೈತಿ ಅನ್ನೋಕೆ ಹೆಂಗೆ ಕಂಡು ಹಿಡಿಬೇಕು ಅಂತ ಹೇಳ್ತೀನಿ. ಒಂದು ಸ್ವಲ್ಪ ತಣ್ಣೀರು ತೊಗೊಳ್ರಿ. ತಣ್ಣೀರು ತೊಗೊಂಡು ಅದಕ್ಕೆ ಹಿಂಗೆ ಚಿಮ್ಮಿಡ್ಸ್ರಿ. ಅದು ಕಳ ಸೌಂಡ್ ಬರ್ತೈತಲ್ಲ, ಬಂತು ಅಂದ್ರೆ ತುಪ್ಪ ಆಗೈತಿ. ಹಿಂಗೊಂದು ಚಾನ್ಗಿಲೆ ತುಪ್ಪ ಸೋಸ್ಕೊಡ್ರಿ. ಘಮ್ಮತ್ತು ವಾಸನೆ ಬರಾಕತ್ತೈತೆ ನೋಡ್ರಿ. ನಿಮಗೆ ಬೇಕಿದ್ರೆ ಇದ್ರೊಳಗೆ ಏಲಕ್ಕಿ ಪೌಡ್ರ್ ಹಾಕ್ರಿ ಸ್ಮೆಲ್ಲಿಗೆ. ನಾ ಹಾಕ್ತೇನೆ ಇನ್ನು ಪ್ರತಿ ಸತಿನೂ ಒಂದು ಚಿಟಿಕೆ. ಆಮೇಲೆ ಸ್ವಲ್ಪ ಅರಿಶಿನ. ಅದು ಸ್ವಲ್ಪ ಕಲರ್ ಬರ್ತೈತಲ್ಲ, ನಮ್ಮ ಹುಡುಗರು ಇಷ್ಟಪಡ್ತಾರೆ. ಅದನ್ನು ಚಪಾತಿಯಾಗ ಹಚ್ಚಿ ಚಪಾತಿ ಶೇಂಗಾ ಚಟ್ನಿ ಹಚ್ಕೊಡ್ತಾನಲ್ಲ, ಸ್ವಲ್ಪ ಹಾಕ್ರಿ ಸಾಕು.